ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಹೇರ್ ಕೇರ್ ರೊಟೀನ್ ಅಂತ ಬಂದಾಗ ಸ್ಪೆಷಲಿ ನಮ್ಮ ಇಂಡಿಯಾನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಾವುಗಳು ಎಲ್ಲ ಸ್ಕೂಲ್ ಡೇಸ್ನೂ ಕೂಡ ಯೂಸ್ ಮಾಡ್ಕೊಂಬಂದಿರುವಂಥ ರೆಡ್ ಆನಿಯನ್ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೆ. ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಿತ್ತು. ಸೊ ಈಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ಲಿ ಹೇರ್ ಆಯಿಲ್ನ ಯಾವ ಥರ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಈ ಥರ ಪಾರ್ಟಿಷನ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷಗಳ ಕಾಲ ನಿಮ್ಮ ಎರಡೂ ಕೈಗಳಿಂದ ಚೆನ್ನಾಗಿ ಅದನ್ನು ಮಸಾಜ್ ಮಾಡಿಕೊಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮಾನಸ ಮನೋಹರ್. ಸೊ ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್. ಇವತ್ತಿನ ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ಸೊ ನನ್ನ ಹಿಂದಿನ ವ್ಲಾಗ್ಸಲ್ಲಿ ನಾನು ಮೇಕಪ್ ಸ್ಕಿನ್ ಅಂದರೆ ಮೇಕಪ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡುವಂಥ ಸ್ಕಿನ್ಗೆ ಸೊ ಯಾವ ರೀತಿ ಸ್ಕಿನ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಥವಾ ಇನ್ ಜನರಲ್ ಸ್ಕಿನ್ ಪ್ರೊಟೆಕ್ಷನ್ ಹೇಗೆ ಮಾಡ್ಕೊಳ್ಳೋದು ಇದ್ರ ಬಗ್ಗೆ ವ್ಲಾಗ್ಸನ್ನು ಮಾಡಿ ಹಾಕಿದ್ದೀನಿ. ಇವತ್ತು ಒಂದು ಸಿಂಪಲ್ ಆಗಿರುವಂತಹ ನಾನು ಫಾಲೋ ಮಾಡ್ತಾ ಬಂದಿರುವಂಥ ಒಂದು ಹೇರ್ ಕೇರ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ಸ್ಗೂ ಕೂಡ ಯೂಸ್ ಆಗುವಂಥ ಒಂದು ಹೇರ್ ಕೇರ್ ರೊಟೀನೇ ನಾನು ಕೂಡ ಫಾಲೋ ಮಾಡ್ತಿರೋದು. ಓನ್ಲಿ ಥಿಂಗ್ ಏನು ಅಂತ ಅಂದರೆ ಈ ಹೇರ್ ಕೇರ್ ರೊಟೀನ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ರೊಟೀನ್ ಆಗಿರ್ಬೋದು, ನಾವು ಪರ್ಸಿಸ್ಟೆಂಟ್ ಆಗಿರಬೇಕು. ಅಂದರೆ ಯಾವಾಗಲೂ ಯಾರೋ ಹೇಳಿದ್ರು, ಇನ್ನೊಂದು ಯೂಟ್ಯೂಬಲ್ಲಿ ಏನೋ ಒಂದು ನೋಡಿದ್ವಿ ಅಂತ ಹೇಳಿ 1-2 ಸತಿ ಅದನ್ನು ಮಾಡ್ತೀವಿ, ಆಮೇಲೆ ಹಾಗೆ ಕೇರ್ಲೆಸ್ ಆಗಿದ್ಬಿಡ್ತೀವಿ. ಆ ಥರ ಮಾಡಿದ್ರೆ ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು ಯಾವುದು ಮೇಂಟೈನ್ ಆಗಲ್ಲ. ಎಲ್ಲದನ್ನು ಕನ್ಸಿಸ್ಟೆಂಟಾಗಿ ಪರ್ಸಿಸ್ಟೆಂಟಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಇವತ್ತು ನಾನು ಒಂದಷ್ಟು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಅಂದರೆ ಸತತವಾಗಿ ಯೂಸ್ ಮಾಡ್ಕೊಂಡು ಬಂದಿರುವಂಥ ಪ್ರಾಡಕ್ಟ್ಸ್, ನಾನು ಟ್ರಸ್ಟ್ ಮಾಡುವಂಥ ಪ್ರಾಡಕ್ಟ್ಸ್. ಸೊ ಹಾಗಾಗಿನೇ ನನ್ನ ಹೇರ್ ಕೇರ್ ರೊಟೀನಲ್ಲಿ ನಾನು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಈ ಒಂದು ಪ್ರಾಡಕ್ಟ್ಸ್ ಬಗ್ಗೆ, ನನ್ನ ಕಂಪ್ಲೀಟ್ ಹೇರ್ ಕೇರ್ ರೊಟೀನ್ ಬಗ್ಗೆ ಈ ಒಂದು ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮಾನಸಾಸ್ ಮ್ಯಾನ್ಯುಯಲ್ಗೆ ವೆಲ್ಕಮ್. ಸೊ ಫ್ರೆಂಡ್ಸ್, ಹೇರ್ ಕೇರ್ ರೊಟೀನ್ ಅಂತ ಬಂದಾಗ ಸ್ಪೆಷಲಿ ನಮ್ಮ ಇಂಡಿಯಾನಲ್ಲಿ, ಅದರಲ್ಲೂ ಕೂಡ ಸೌತ್ ಇಂಡಿಯಾನಲ್ಲಿ ಎಲ್ಲರ ಮೈಂಡಲ್ಲೂ ಬರುವಂಥ ಮೊದಲನೇದಾಗಿ ಬರುವಂಥ ಒಂದು ಪಾಯಿಂಟ್ ಅಂತಂದರೆ ದಟ್ ಇಸ್ ಆಯಿಲಿಂಗ್ ದ ಸ್ಕ್ಯಾಲ್ಪ್. ಅಂದರೆ ನಮ್ಮ ಸ್ಕ್ಯಾಲ್ಪನ್ನ ಮಸಾಜ್ ಮಾಡ್ಕೊಳ್ಳೋದು. ಆ್ಯಂಡ್ ಇದಕ್ಕೆ ಹೇರಳವಾಗಿ ಯಥೇಚ್ಛವಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಾವುಗಳು ಎಲ್ಲ ಸ್ಕೂಲ್ ಡೇಸ್ನೂ ಕೂಡ ಯೂಸ್ ಮಾಡ್ಕೊಂಬಂದಿರುವಂಥ ಒಂದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆ್ಯಂಡ್ ಟ್ರಸ್ಟೆಡ್ ಪ್ರಾಡಕ್ಟ್ ಅಂದರೆ ದಟ್ ಇಸ್ ಕೋಕೋನಟ್ ಆಯಿಲ್. ಸೊ ಕೋಕೋನಟ್ ಆಯಿಲನ್ನು ಯೂಸ್ ಮಾಡದೇ ಇರುವಂಥ ಯಾವ ಹೌಸ್ ಹೋಲ್ಡ್ಸ್ ಕೂಡ ಇಲ್ಲ. ಸೊ ಕೋಕೋನಟ್ ಆಯಿಲನ್ನು ಮನೆಯಲ್ಲಿ ನಾವೆಲ್ಲ ಚಿಕ್ಕವರಾಗಿರಬೇಕಾದ್ರೆ ಅಮ್ಮ ಹಚ್ತಾ ಇದ್ರು. ಹಾಗಾಗಿ ಹೇರ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗ್ತಾ ಇತ್ತು. ಆಮೇಲೆ ಎಲ್ಲೋ ಒಂದು ಕಡೆ ನಮ್ಮ ಕೆಲಸಗಳು ಸ್ಟಾರ್ಟ್ ಆದಮೇಲೆ ಲೈಫ್ ಬ್ಯುಸಿ ಆಗ್ತಾ ಹೋದಾಗೆ ಆಯಿಲ್ನ ಹಚ್ಚಿ ಮೇಂಟೈನ್ ಮಾಡೋದಕ್ಕೆ ಟೈಮ್ ಇರಲ್ಲ ತುಂಬ ಜನಕ್ಕೆ. ಸೊ ಅದರಿಂದನೂ ತುಂಬ ಜನಕ್ಕೆ ಹೇರ್ ರಫ್ ಆಗೋದು. ಸೊ ಹೇರ್ ರಫ್ ಆಗ್ತಾ ಆಗ್ತಾ ಡ್ಯಾಂಡ್ರಫ್ ಸ್ಟಾರ್ಟ್ ಆಗುತ್ತೆ. ಅಥವಾ ಈ ಧೂಳು ಮತ್ತು ಪೊಲ್ಯೂಷನಿಂದ ಯಾವಾಗ ನಮ್ಮ ಹೇರ್ನ ಫಾಲಿಕಲ್ಸ್ ಬ್ಲಾಕ್ ಆಗುತ್ತೆ, ಅದರಿಂದ ಹೇರ್ ಲಾಸ್ ಆಗುತ್ತೆ. ಸೊ ಇದರಿಂದ ಬರೀ ಗಂಡಸರಿಗಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ತುಂಬ ಜನ ಹೆಣ್ಮಕ್ಳಿಗೂ ಕೂಡ ಬಾಲ್ಡ್ನೆಸ್ ಇಲ್ಲದೆ ಹೋದರೂ ಕೂಡ ಹೇರ್ ಥಿನ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಜಸ್ಟ್ ಒಂದು 25 ಆ್ಯಂಡ್ ಅಬೌವ್ ಅಥವಾ ಒಂದು 30 ಆ್ಯಂಡ್ ಅಬೌವ್ ಆಗಿರೋಂಥ ಎಷ್ಟೋ ಜನ ಹುಡುಗಿಯರಿಗೆ ಹೇರ್ ತುಂಬಾ ಥಿನ್ ಆಗಿಬಿಟ್ಟಿರುತ್ತೆ, ವಾಲ್ಯೂಮ್ನೆಲ್ಲ ಕಳ್ಕೊಂಬಿಟ್ಟಿರುತ್ತೆ. ದಟ್ ಇಸ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಆ್ಯಂಡ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವಾಗಿನ ಎನ್ವಿರಾನ್ಮೆಂಟ್. ಸೊ ಇದಕ್ಕೆ ತುಂಬಾ ಅಫೋರ್ಡಬಲ್ ಆಗಿ, ತುಂಬಾ ಸಿಂಪಲ್ ಆಗಿ, ತುಂಬಾ ಈಸಿಯಾಗಿ ಎಲ್ಲರೂ ಕೂಡ ಮಾಡ್ಕೋಬೋದಾದಂಥ ಒಂದು ವೆರಿ ಬೇಸಿಕ್ ಪರಿಹಾರ ಅಂತಂದರೆ ಯೂಸಿಂಗ್ ಕೋಕೋನಟ್ ಆಯಿಲ್. ಸೊ ಇದು ನಮ್ಮ ಮನೆಯಲ್ಲೇ ಇರುವಂಥ ತೆಂಗಿನ ಮರಗಳೇನಿದೆ, ಸೊ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಕೋಕೋನಟ್ ಆಯಿಲ್. ಸೊ ತುಂಬಾ ಪ್ಯೂರ್ ಆಗಿರುವಂಥ ಒಂದು ಕೋಕೋನಟ್ ಆಯಿಲ್. ನಾವು ನಮ್ಮನೇಲೇ ತೆಂಗಿನ ಮರಗಳಿರೋದ್ರಿಂದ ಈ ತೆಂಗಿನ ಎಣ್ಣೆನ ಎಲ್ಲೂ ಪರ್ಚೇಸ್ ಮಾಡಲ್ಲ. ನಾವೇ ಅದನ್ನು ತೆಂಗಿನಕಾಯಿ ಎಲ್ಲ ಕಿತ್ಬಿಟ್ಟು ಅದು ಕೊಬ್ಬರಿ ಆದಮೇಲೆ ಅದನ್ನು ಹೀಗೆ ಎಣ್ಣೆ ಮಾಡಿಸಿ ಅದನ್ನು ಕೆಲವೊಂದೊಂದ್ಸಲಿ ಎಣ್ಣೆಗೂ ಅಡುಗೆಗೂ ಯೂಸ್ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಮೇನ್ಲಿ ನಾನು ಮೇಕಪ್ ರಿಮೂವ್ ಮಾಡೋದಕ್ಕೆ, ಆಮೇಲೆ ಮಿನಿಮಮ್ ಅಂದರೂ ಕೂಡ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಟ್ವೈಸ್ ಆದರೂ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಏನಿಲ್ಲ ಅಂದರೂ ಅಟ್ಲೀಸ್ಟ್ ಒನ್ಸ್ ಅ ವೀಕ್ ಖಂಡಿತವಾಗ್ಲೂ ಇದನ್ನು ನಾನು ಯೂಸ್ ಮಾಡ್ತೀನಿ. ಸೊ ಇದು ನಮ್ಮ ಮನೇಲೇ ಬೆಳೆದಿರೋಂಥ ತೆಂಗಿನಕಾಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಕೋಕೋನಟ್ ಆಯಿಲ್. ಸೊ ಇದನ್ನು ಯೂಸ್ ಮಾಡ್ತೀನಿ ನಾನು. ಸೊ ದಿಸ್ ಇಸ್ ಒನ್ ಥಿಂಗ್ ನನಗೆ ನನ್ನ ಒಂದು ಹೇರ್ ಕೇರ್ ರೊಟೀನಲ್ಲಿ ಇರಲೇಬೇಕಾದಂಥದ್ದು ಅಂತಂದರೆ ಇದು. ಸೊ ಇನ್ಫ್ಯಾಕ್ಟ್ ಇದನ್ನು ನಾನು ಹೇಗೆ ಅಪ್ಲೈ ಮಾಡ್ಕೋತೀನಿ, ಯಾವ ರೀತಿ ಮಸಾಜ್ ಮಾಡಿಕೊಂಡ್ರೆ, ಇವಾಗ ಪ್ರತಿ ಸಲ ಕೂಡ ಪಾರ್ಲರ್ಗೆ ಹೋಗ್ಬಿಟ್ಟು ಅಲ್ಲಿ ನಾವು ಮಸಾಜ್ ಮಾಡಿಸ್ಕೊಂಬರೋಕ್ಕಾಗಲ್ಲ, ಅಷ್ಟೊಂದು ಟೈಮೂ ಇರಲ್ಲ ಆ್ಯಂಡ್ ಯಾವಾಗಲೂ ಕೂಡ ಹೋಗೋಕ್ಕೂ ಆಗಲ್ಲ. ಸೊ ಯಾವ ರೀತಿ ನಾವೇ ಮನೆಯಲ್ಲಿ ಇದನ್ನು ಮಸಾಜ್ ಮಾಡಿಕೊಂಡ್ರೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಕೂಡ ವ್ಲಾಗ್ನ ಎಂಡಲ್ಲಿ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ.
ಸೊ ಮೊದಲನೇದು ನನ್ನ ಹೇರ್ ಕೇರ್ ರೊಟೀನಲ್ಲಿ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ ಅಂತಂದರೆ ಈ ತೆಂಗಿನೆಣ್ಣೆ. ಸೊ ತೆಂಗಿನೆಣ್ಣೆ ಬಂದು ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ನಿಮ್ಮದು ಆಯಿಲಿ ಸ್ಕಿನ್ ಟೈಪ್ ಇರ್ಬೋದು, ಅಥವಾ ನಾರ್ಮಲ್ ಸ್ಕಿನ್ ಟೈಪ್ ಇರ್ಬೋದು, ಡ್ರೈ, ಇವಾಗ ನಂದು ಆಲ್ಮೋಸ್ಟ್ ಡ್ರೈ ಸ್ಕ್ಯಾಲ್ಪ್ ಆ್ಯಂಡ್ ಡ್ರೈ ಸ್ಕಿನ್ ಇತ್ತು. ಬಟ್ ನಾನು ಅದನ್ನು ಸ್ವಲ್ಪ ಮೇಂಟೈನ್ ಮಾಡಿ 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 ಒಂದು ನ್ಯೂಟ್ರಲ್ ಸ್ಕಿನ್ ಟೋನಿಗೆ ತೊಗೊಂಬಂದಿದ್ದೀನಿ ಇವಾಗ. ಸೊ ಈ ರೀತಿ ನಿಮ್ದು ಯಾವುದೇ ಸ್ಕಿನ್ ಟೈಪ್ ಇದ್ರೂ ಕೂಡ ತೆಂಗಿನೆಣ್ಣೆ ಎಲ್ಲ ಸ್ಕಿನ್ ಟೈಪ್ಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ಆಲ್ಮೋಸ್ಟ್ ಔಟ್ ಆಫ್ 90% ಆಫ್ ದ ಪೀಪಲ್ಗಂತೂ ಇದು ಮ್ಯಾಚ್ ಆಗುತ್ತೆ. ಸೊ ತೆಂಗಿನೆಣ್ಣೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ನಮ್ಮ ಸ್ಕ್ಯಾಲ್ಪನ್ನ ತುಂಬಾ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳುತ್ತೆ. ಅಂದರೆ ಏನು ಎಸೆನ್ಷಿಯಲ್ ಮಾಯಿಶ್ಚರ್ ಬೇಕು ನಮ್ಮ ಸ್ಕ್ಯಾಲ್ಪ್ಗೆ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ ತೆಂಗಿನೆಣ್ಣೆ ಹಚ್ಕೊಳ್ಳೋದ್ರಿಂದ. ಸೊ ಹಾಗಾಗಿ ಈ ಡ್ಯಾಂಡ್ರಫ್ ಕ್ರಿಯೇಟ್ ಆಗೋದು, ಅಥವಾ ಫ್ಲೇಕಿ ಸ್ಕಿನ್ ಕ್ರಿಯೇಟ್ ಆಗೋದು, ಇರಿಟೇಷನ್ ಆಗೋದು, ಕಡ್ತ ಆಗೋದು, ಈ ಥರದ್ದೆಲ್ಲ ಅವಾಯ್ಡ್ ಆಗುತ್ತೆ. ಆ್ಯಂಡ್ ಮುಖ್ಯವಾಗಿ ನಮ್ಮ ಹೇರ್ ಸ್ಟ್ರ್ಯಾಂಡ್ಸ್ ಏನಿರುತ್ತೆ ಅದನ್ನು ತುಂಬಾ ಲಸ್ಟ್ರಸ್ ಆಗಿ, ಅಂದರೆ ಶೈನಿಂಗ್ ಆಗಿ ಆ್ಯಂಡ್ ಹೈಡ್ರೇಟೆಡ್ ಆಗಿ ಕಾಣೋ ಹಾಗೆ, ಸ್ಮೂತ್ ಆಗಿ, ಫ್ರಿಜಿನೆಸ್ ಅವಾಯ್ಡ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹೇರ್ ಗ್ರೋತಲ್ಲಿ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ವಹಿಸದೇ ಹೋದ್ರೂ ಕೂಡ ಏನು ಎಕ್ಸಿಸ್ಟಿಂಗ್ ನಮ್ಮ ಹೇರ್ ಏನಿರುತ್ತೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ತೆಂಗಿನೆಣ್ಣೆ ಖಂಡಿತವಾಗ್ಲೂ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಕೂದಲು ಇನ್ನೂ ತುಂಬ ಚೆನ್ನಾಗಿ ದಟ್ಟವಾಗಿ ಬೆಳಿಬೇಕು ಅಂತ ಅಂದರೆ ಅದಕ್ಕಿರುವಂಥ ಒಂದು ಸಿಕ್ಕಾಪಟ್ಟೆ ಈಸಿಯಾಗಿರುವಂಥ ಒಂದು ಟಿಪ್ ಅಂತ ಅಂದರೆ ಕ್ಯಾಸ್ಟರ್ ಆಯಿಲ್, ದಟ್ ಈಸ್ ಹರಳೆಣ್ಣೆನ ಬಳಸೋದು. ಈ ತೆಂಗಿನೆಣ್ಣೆ ಜೊತೆ ಹರಳೆಣ್ಣೆನೂ ಕೂಡ ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಅಥವಾ ಟ್ವೈಸ್ ಯೂಸ್ ಮಾಡಿದ್ರೆ ಇಟ್ಸ್ ಈವನ್ ಬೆಟರ್. ಸೊ ಚಳಿಗಾಲದ್ರೆಲ್ಲ ಅಂತ ಅಂದರೆ ತುಂಬ ಜನಕ್ಕೆ ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆನ ಯೂಸ್ ಮಾಡೋದ್ರಿಂದ ಥಂಡಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಒನ್ಸ್ ಅ ಮಂತ್ ಈ ಒಂದು ಕ್ಯಾಸ್ಟರ್ ಆಯಿಲನ್ನು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು, ಅಥವಾ ನಿಮಗೆ ಸಾಧ್ಯ ಆಯಿತು ಅಂತಂದರೆ ಒಳ್ಳೆ ಪ್ಯೂರ್ ಆಗಿರೋಂಥ ಕ್ಯಾಸ್ಟರ್ ಆಯಿಲ್ ಸಿಕ್ತು ಅಂತಂದರೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ, ಅಥವಾ ನಿಮ್ಗೆ ಏನು ಈ ಥಂಡಿ ಆಗೋದು, ಶೀತ ಆಗೋದು, ಈ ಥರ ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀವು ಯಾವಾಗಲೇ ವೀಕ್ಲಿ ಒನ್ಸ್ ಮಸಾಜ್ ಮಾಡಿಕೊಂಡಾಗ ಈ ತೆಂಗಿನೆಣ್ಣೆ ಜೊತೆ ಹರಳೆಣ್ಣೆನೂ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಇದು ಹೇರ್ ಗ್ರೋತ್ಗೆ ಪ್ರಮೋಟ್ ಮಾಡುತ್ತೆ. ಒಂದು ಹರಳೆಣ್ಣೆ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ತೆಂಗಿನೆಣ್ಣೆಗೆ ಕಂಪೇರ್ ಮಾಡಿದ್ರೆ. ನಾನು ಹೇಳಿದಾಗೆ ತೆಂಗಿನೆಣ್ಣೆ ಬಂದು ನಮ್ಮ ಎಕ್ಸಿಸ್ಟಿಂಗ್ ಹೇರ್ ಏನಿರುತ್ತೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇರ್ ಗ್ರೋತ್ಗೆ ತುಂಬ ಅದು ಹೆಲ್ಪ್ ಮಾಡದೆ ಹೋದರೂ ಕೂಡ. ಬಟ್ ಕ್ಯಾಸ್ಟರ್ ಆಯಿಲ್ ಹಾಗಲ್ಲ, ನಮ್ಮ ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಮಾಡೋಂಥ ಎಲ್ಲ ಥರ ಒಂದು ನ್ಯೂಟ್ರಿಯೆಂಟ್ಸ್ ಈ ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆಲ್ಲಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿ ಫಂಗಲ್ ಕ್ವಾಲಿಟೀಸ್ ಈ ಒಂದು ಕ್ಯಾಸ್ಟರ್ ಆಯಿಲಲ್ಲಿದೆ ಅಂತ ಹೇಳ್ತಾರೆ. ಸೊ ದಟ್ ಈ ಡ್ಯಾಂಡ್ರಫ್ ಆಗೋದು, ಅಥವಾ ತಲೆಯಲ್ಲಿ ಏನೋ ಒಂಥರ ಕೆಲವ್ರಿಗೆ ಗುಳ್ಳೆಗಳ ಥರ ಆಗುತ್ತೆ ಸಮ್ಮರ್ ಬಂತು ಅಂತ ಅಂದರೆ, ಸೊ ಆ ಥರ ಆಗೋದು, ಅಥವಾ ಫ್ಲೇಕಿ ಇರಿಟೇಟಿಂಗ್ ಸ್ಕಿನ್ ಇರೋದು, ಇದೆಲ್ಲ ಅವಾಯ್ಡ್ ಆಗುತ್ತೆ. ಯಾವಾಗ ನಮ್ಮ ಸ್ಕ್ಯಾಲ್ಪ್, ನಮ್ಮ ಬೆಡ್ ಏನಿರುತ್ತೆ, ನಮ್ಮ ಸ್ಕ್ಯಾಲ್ಪ್ ಏನಿರುತ್ತೆ ತಲೆದು, ಅದು ಕ್ಲಿಯರ್ ಆಗಿದೆ, ಕ್ಲೀನ್ ಆಗಿದೆ, ಯಾವುದೇ ಥರದ ಇರಿಟೇಷನ್ ಇಲ್ಲ, ಡ್ಯಾಂಡ್ರಫ್ ಇಲ್ಲ ಅಂತ ಅಂದಾಗ ಆಟೋಮೆಟಿಕಲಿ ಅದು ಹೇರ್ ಗ್ರೋತ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ನೀವು ಯಾವಾಗಲೇ ಎಣ್ಣೆನ ಬಳಸಬೇಕಾದ್ರೆ ತೆಂಗಿನೆಣ್ಣೆ ಜೊತೆ ಹರಳೆಣ್ಣೆನ ಬೆರೆಸಿ ಅದನ್ನು ಸ್ವಲ್ಪ ಹೀಟ್ ಮಾಡಿ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದರಿಂದ ಸಿಗುತ್ತೆ. ಆ್ಯಂಡ್ ನಾನು ಕೂಡ ಇನ್ನು ಮುಂದೆ, ಈಗ ಅದು ಹೆಂಗಿರೋ ಸಮ್ಮರ್ ಆಗಿರೋದ್ರಿಂದ ಈ ಒಂದು ತೆಂಗಿನೆಣ್ಣೆ ಜೊತೆ ಹರಳೆಣ್ಣೆ ಕೂಡ ಬಳಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಬಿಕಾಸ್ ಇಷ್ಟು ದಿವಸ ನಾನು ರೆಡ್ ಆನಿಯನ್ ಹೇರ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೆ. ನನಗೆ ಅದು ಒಳ್ಳೆ ಒಂದು ರಿಸಲ್ಟ್ ಕೊಡ್ತಾ ಇತ್ತು. ರೆಡ್ ಆನಿಯನ್ ಹೇರ್ ಆಯಿಲ್ ಸಾಕಷ್ಟು ಸ್ಕಿನ್ ಟೈಪ್ಸ್ಗೆ ಮ್ಯಾಚ್ ಆಗುತ್ತೆ, ಒಂದಷ್ಟು ಸ್ಕಿನ್ ಟೈಪ್ಸ್ಗೆ ಅದು ಮ್ಯಾಚ್ ಆಗಲ್ಲ. ನೀವು ಅದನ್ನು ಒಂದು ಪ್ಯಾಚ್ ಟೆಸ್ಟ್ ಮಾಡೋದ್ರ ಮೂಲಕ ನೀವು ಅದನ್ನು, ಅಥವಾ ನಿಮ್ಮ ಒಂದು ಡರ್ಮಟಾಲಜಿಸ್ಟ್ ಯಾರಿರ್ತಾರೆ ಅವ್ರನ್ನ ಒಂದ್ಸಲಿ ಕನ್ಸಲ್ಟ್ ಮಾಡೋದ್ರ ಮೂಲಕ ನೀವು ಅದನ್ನು ಯೂಸ್ ಮಾಡೋದು ಬೆಟರ್ ಅಂತ ನನಗನ್ಸುತ್ತೆ. ಬಿಕಾಸ್ ಕೆಲವೊಬ್ಬರಿಗೆ ಆಲಿವ್ ಆಯಿಲ್ ಚೆನ್ನಾಗಿ ಸೂಟ್ ಆಗುತ್ತೆ, ಕೆಲವೊಬ್ಬರಿಗೆ ಆಲ್ಮಂಡ್ ಆಯಿಲ್ ಚೆನ್ನಾಗಿ ಸೂಟ್ ಆಗುತ್ತೆ. ತೆಂಗಿನೆಣ್ಣೆ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ಹರಳೆಣ್ಣೆ ಕೂಡ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ, ಪ್ರೊವೈಡೆಡ್ ನಿಮಗೆ ನೆಗಡಿ, ಶೀತ ಇಂಥ ಪ್ರಾಬ್ಲಮ್ ಇಲ್ಲದೆ ಹೋದರೆ. ಆ್ಯಂಡ್ ಸಮ್ಮರಲ್ಲಿ ಸ್ಪೆಷಲಿ ನೀವು ಆರಾಮಾಗಿ ಅದನ್ನು ಯೂಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ಈ ಥಂಡಿ, ಶೀತ ಈ ಥರ ಸಮಸ್ಯೆ ಇರೋರು ಕೂಡ. ಬಟ್ ವೆನ್ ಇಟ್ ಕಮ್ಸ್ ಟು ರೆಡ್ ಆನಿಯನ್ ಹೇರ್ ಆಯಿಲ್, ನೀವು ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡೋದ್ರ ಮೂಲಕ ಅಥವಾ ನಿಮ್ಮ ಡರ್ಮಟಾಲಜಿಸ್ಟ್ನ ಕೇಳಿಬಿಟ್ಟು ಯೂಸ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ನನಗೆ ಈ ಒಂದು ರೆಡ್ ಆನಿಯನ್ ಹೇರ್ ಆಯಿಲ್, ನಾನು ಈ ಮಮಾ ಅರ್ತ್ ಅವರ ಈ ರೆಡ್ ಆನಿಯನ್, ಇದು ಕಂಡೀಷ್ನರ್ ಆ್ಯಕ್ಚುಲಿ. ಸೊ ಇಷ್ಟು ದಿವಸ ನಾನು ಈ ಸೇಮ್ ಬ್ರ್ಯಾಂಡ್ನ ಒಂದು ರೆಡ್ ಆನಿಯನ್ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೆ. ನನಗದು ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಿತ್ತು. ಈಗ ಅದು ಖಾಲಿ ಆಗಿದೆ, ಮತ್ತು ರೀಬುಕ್ ಮಾಡೋದಕ್ಕಿಂತ ಮುಂಚೆ ಈ ಹರಳೆಣ್ಣೆನ ಒಂದು ಸ್ವಲ್ಪ ದಿವಸ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಸಿನ್ಸ್ ಇಟ್ ಇಸ್ ಸಮ್ಮರ್, ಇವಾಗ 15 days ಒನ್ಸ್ ಆರಾಮಾಗಿ ಅದನ್ನು ಯೂಸ್ ಮಾಡ್ಬೋದು. ಸೊ ಹರಳೆಣ್ಣೆನ ನಮ್ಮ ಈ ಒಂದು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ರೆಡ್ ಆನಿಯನ್ ಹೇರ್ ಆಯಿಲ್ ಕೂಡ ಅಷ್ಟೇ ಮೇನ್ಲಿ ನಮ್ಮ ಹೇರ್ ಫಾಲಿಕಲ್ಸ್ ಕ್ಲೀನ್ ಆಗೋದಕ್ಕೆ ಆ್ಯಂಡ್ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾರಿಗೆ ಹೇರ್ ಫಾಲ್ ಇರುತ್ತಲ್ಲ, ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ರೆಡ್ ಆನಿಯನ್ ಹೇರ್ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ. ವೇರಿಯಸ್ ಬ್ರ್ಯಾಂಡ್ಸಲ್ಲಿದೆ. ಅದರಲ್ಲಿ ಒಂದಷ್ಟು ನನಗೆ ಇಷ್ಟ ಆದಂಥ ಬ್ರ್ಯಾಂಡ್ಸ್ ಅಂತ ಅಂದರೆ, ಒಂದು ಈ ಮಮಾ ಅರ್ತ್ ಅವ್ರದ್ದು, ಅದು ಬಿಟ್ಟು ಖಾದಿ ಅಂತ ಒಂದು ಬ್ರ್ಯಾಂಡ್ ಇದೆ.
ಆ್ಯಂಡ್ ವಾವ್ ಅಂತ ಒಂದು ಬ್ರ್ಯಾಂಡ್ ಇದೆ. ಸೊ ಈ 3 ಬ್ರ್ಯಾಂಡ್ಸ್ ಕೂಡ ತುಂಬಾ ಚೆನ್ನಾಗಿರುವಂಥ ರೆಪ್ಯೂಟೆಡ್ ಬ್ರ್ಯಾಂಡ್ಸ್, ಸ್ಪೆಷಲಿ ಈ ಒಂದು ರೆಡ್ ಆನಿಯನ್ ಹೇರ್ ಆಯಿಲ್ಗೆ. ಸೊ ಇದನ್ನು ನೀವು ರೆಡ್ ಆನಿಯನ್ ಹೇರ್ ಆಯಿಲ್ನ ಟ್ರೈ ಮಾಡೋದಾದರೆ ಈ ಬ್ರ್ಯಾಂಡ್ಸ್ನ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಸೊ ಹೇರ್ ಆಯಿಲ್ಸ್ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಸೊ ಇದನ್ನು ಬಿಟ್ಟು ಅಂದರೆ ನಮ್ಮ ಸ್ಕ್ಯಾಲ್ಪ್ಗೆ ನಾವು ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋದ್ರಷ್ಟೇ ಇಂಪಾರ್ಟೆಂಟ್ ಒಂದು ಪ್ರೋಸೆಸ್ ಅಂತ ಅಂದರೆ ನಮ್ಮ ಸ್ಕ್ಯಾಲ್ಪ್ನ ಕ್ಲೀನಾಗಿ ಇಟ್ಕೊಳ್ಳೋದು. ಸೊ ಕ್ಲೀನಾಗಿ ಇಟ್ಕೊಳ್ಳೋದಂದ್ರೆ ಏನು? ತಲೆ ಸ್ನಾನ ಮಾಡುವಂಥ ಟೈಮಲ್ಲಿ ನಾವು ಯಾವ ಥರದ ಪ್ರಾಡಕ್ಟ್ಸನ್ನು ಬಳಸ್ತೀವಿ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸ್ಪೆಷಲಿ ಸಮ್ಮರ್ಸ್ ಇರಬೇಕಾದ್ರೆ ಅದು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇರಲಿ, ಏನೇ ಇರಲಿ, ಮಿನಿಮಮ್ 2 a ವೀಕ್ ತಲೆಗೆ ಸ್ನಾನ ಮಾಡೋದಕ್ಕೆ ಟ್ರೈ ಮಾಡಿ. 3 times ಮಾಡೋದಕ್ಕೆ ಸಾಧ್ಯ ಅಂದರೆ, ಸ್ಪೆಷಲಿ ನೀವು ವರ್ಕೌಟ್ ಮಾಡೋದಾದರೆ, ಜಿಮ್ಗೆ ಹೋಗೋದಾದರೆ, ಸೊ ಇಂಥ ಟೈಮಲ್ಲಿ 3 times a ವೀಕ್ ಮಾಡಿದ್ರು ಕೂಡ ಒಳ್ಳೆಯದು, ಸ್ಪೆಷಲಿ ಸಮ್ಮರ್ಸ್ ಇರೋವಂಥ ಟೈಮಲ್ಲಿ. ಯಾಕಪ್ಪ ಅಂತ ಅಂದರೆ ಈ ಹೇರ್ ಫಾಲ್ ಆಗೋದಕ್ಕೆ ಅಥವಾ ಹೇರ್ ಥಿನ್ನಿಂಗ್ ಆಗೋದಕ್ಕೆ ಎಲ್ಲದಕ್ಕಿಂತ ಮೇಜರ್ ಒಂದು ಕಾಂಟ್ರಿಬ್ಯೂಟರ್ ಅಂತ ಅಂದರೆ ನಮ್ಮ ಹೇರ್ ಫಾಲಿಕಲ್ಸ್, ಅಂದರೆ ನಮ್ಮ ಹೇರ್ ಏನು ಗ್ರೋ ಆಗುತ್ತೆ, ರೂಟ್ ಇರುತ್ತಲ್ಲ, ಆ ರೂಟ್ ಯಾವಾಗ ಈ ಬೆವರು, ಧೂಳು, ಈ ಪೊಲ್ಯೂಷನ್ ಎಲ್ಲ ಸೇರ್ಕೊಂಡು ಯಾವಾಗ ಅದು ಕ್ಲಾಗ್ ಆಗೋಗ್ಬಿಡುತ್ತೆ, ಆವಾಗ ಇಮಿಡಿಯೇಟಾಗಿ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಸ್ಕ್ಯಾಲ್ಪನ್ನು ಕ್ಲೀನಾಗಿ ಇಟ್ಕೊಳ್ಳೋದು, ಫ್ರೆಶ್ ಆಗಿ ಇಟ್ಕೊಳ್ಳೋದು ಸಿಕ್ಕಾಪಟ್ಟೆನೇ ಇಂಪಾರ್ಟೆಂಟ್. ಇದಕ್ಕೆ ರೆಗ್ಯುಲರ್ ಆಗಿ, ಅಂದರೆ ಹಾಗೆ ಹೇಳಿ ಎವ್ರಿ ಡೇ ಕೂಡ ತಲೆ ಸ್ನಾನ ಮಾಡಬಾರ್ದು. ಸಮ್ಮರ್ ಅಂತ ಬಂದಾಗ ಮಿನಿಮಮ್ 2 or 3 a ವೀಕ್. ಆ್ಯಂಡ್ ಚಳಿಗಾಲ ಇರಬೇಕಾದ್ರೆ ಅಟ್ಲೀಸ್ಟ್ 1 twice, ತೀರಾ ಆಗಿಲ್ಲ ಅಂದರೆ ತುಂಬ ಚಳಿಗಾಲ ಇದೆ ಅನ್ನುವಾಗ 1 a ವೀಕ್ ಅಟ್ಲೀಸ್ಟ್ ಮಾಡೋದು ಡೆಫಿನೆಟ್ಲಿ ಎಲ್ಲರೂ ಕೂಡ ಪ್ರಿಸ್ಕ್ರೈಬ್ ಮಾಡುವಂಥದ್ದು. ಆ್ಯಂಡ್ ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ. ಸೊ ನಾನು ಈ ಒಂದು ತಲೆ ಸ್ನಾನ ಮಾಡ್ಕೊಳ್ಳುವಂಥ ಒಂದು ಇದರಲ್ಲಿ, ಅಂದರೆ ನನ್ನ ಹೇರ್ಗೆ ನಾನು ತುಂಬ ಟ್ರಸ್ಟ್ ಮಾಡುವಂಥ ಒಂದು ಬ್ರ್ಯಾಂಡ್ ಅಂತ ಅಂದರೆ ಅದು ಈ ಸೊ ಈ ಬಿ ಬಾಡಿ ವೈಸ್ ಅನ್ನೋಂಥ ಒಂದು ಬ್ರ್ಯಾಂಡ್. ತುಂಬಾ ಅಫೋರ್ಡಬಲ್ ಆಗಿರೋಂಥ, ಯಟ್ ನಾನು ತುಂಬ ಟ್ರಸ್ಟ್ ಮಾಡೋಂಥ ಒಂದು ಬ್ರ್ಯಾಂಡ್ ಇದು. ಆಲ್ಮೋಸ್ಟ್ ಒಂದೂವರೆ ವರ್ಷಗಳಿಂದ ನಾನು ಈ ಒಂದು ಬ್ರ್ಯಾಂಡ್ನ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ರಿಸಲ್ಟ್ಸ್ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಸ್ಪೆಷಲಿ ತುಂಬ ಜನಕ್ಕೆ, ಈಗ ಕೆಲವ್ರಿಗೆ ಡ್ಯಾಂಡ್ರಫಲ್ಲೂ ಎಷ್ಟೊಂದು ಟೈಪ್ಸ್ ಇರುತ್ತೆ. ಕೆಲವ್ರಿಗೆ ನಾರ್ಮಲ್ ಆಗಿ ಇರುವಂಥ ಡ್ಯಾಂಡ್ರಫ್ ಇರುತ್ತೆ, ಕೆಲವ್ರಿಗೆ ತುಂಬ ಈ ಫ್ಲೇಕಿ ಅಂದರೆ ಇಷ್ಟು ದೊಡ್ಡ ಫ್ಲೇಕ್ಸ್ ಥರ ಇರುವಂಥ ಡ್ಯಾಂಡ್ರಫ್ಸ್ ಇರುತ್ತೆ, ಕೆಲವ್ರಿಗೆ ಬರೀ ಇರಿಟೇಷನ್ ಇರುತ್ತೆ, ಬಟ್ ಡ್ಯಾಂಡ್ರಫ್ ಏನೂ ಇರಲ್ಲ. ಸೊ ಅದೆಲ್ಲದಕ್ಕೂ ಒಂದು ಒಳ್ಳೆ ಸೊಲ್ಯೂಷನ್ ಅಂತ ಅಂದರೆ, ನಾನು ತುಂಬ ಟ್ರಸ್ಟ್ ಮಾಡುವಂಥದ್ದು ಅಂತ ಅಂದರೆ ಈ ಬಿ ಬಾಡಿ ವೈಸ್ ಅವರ ಡ್ಯಾಂಡ್ರಫ್ ಶ್ಯಾಂಪು. ಸೊ ಇದು ಬಹಳನೇ ಚೆನ್ನಾಗಿದೆ. ಒಂದೇ ವಾಶಲ್ಲಿ ನಿಮಗೆ ತುಂಬ ಒಳ್ಳೆ ಒಂದು ಎಫೆಕ್ಟ್ ಇದರಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಏನಾದರೂ ತಲೆ ಕಟ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಡ್ಯಾಂಡ್ರಫ್ ಇದ್ದರೂ ಕೂಡ ಒಂದೇ ವಾಶಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು. ಇದು 150 ml ಚಿಕ್ಕದು. ಇದು ದಿಸ್ ಇಸ್ ಸಮ್ ಅರೌಂಡ್ ಲೈಕ್ 359 rupees ಅಷ್ಟೇ. ಸೊ ಇನ್ನು ದೊಡ್ಡ ಬಾಟಲ್ ಕೂಡ ಸಿಗುತ್ತೆ ನಿಮ್ಗೆ. ಆಲ್ಮೋಸ್ಟ್ ಜಸ್ಟ್ ಇದು 150 ml ತೊಗೊಂಡ್ರೂ ಕೂಡ ನಿಮ್ಗೆ ಏನಿಲ್ಲ ಅಂದರೂ ಈಸಿಲಿ 1 month ಬರುತ್ತೆ. ಇದು 2 a ವೀಕ್ ತಲೆ ಸ್ನಾನ ಮಾಡಿದ್ರೂ ಕೂಡ 1 month ಈಸಿಲಿ ಬರುತ್ತೆ. ಸೊ ಡೆಫಿನೆಟ್ಲಿ ಇದನ್ನು, ದಿಸ್ ಇಸ್ ಜೆಂಡರ್ ನ್ಯೂಟ್ರಲ್, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಯೂಸ್ ಮಾಡ್ಬೋದು. ಆ್ಯಂಡ್ ಎಲ್ಲ ಏಜ್ ಗ್ರೂಪ್ ಅವ್ರು ಕೂಡ ಯೂಸ್ ಮಾಡ್ಬೋದು, ಎಕ್ಸೆಪ್ಟ್ ತುಂಬ ಚಿಕ್ಕ ಮಕ್ಕಳನ್ನ ಬಿಟ್ಟು ಸಮ್ ಅರೌಂಡ್ ಲೈಕ್ ಪ್ರೈಮರಿ ಸ್ಕೂಲಲ್ಲಿರುವಂಥ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಯೂಸ್ ಮಾಡ್ಬೋದಾದಂಥ ಒಂದು ಶ್ಯಾಂಪು. ನಾನು ತುಂಬ ಟ್ರಸ್ಟ್ ಮಾಡೋಂಥ ಒಂದು ಶ್ಯಾಂಪು. ಸೊ ಇದೇ ಶ್ಯಾಂಪೂನ ಒಂದು ಕಂಡೀಷ್ನರ್ ಕೂಡ ಇದೆ. ಆ್ಯಂಡ್ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಂಡೀಷ್ನರ್ನ ಯಾವುದೇ ಕಾರಣಕ್ಕೂ ರೂಟ್ಸ್ಗೆ ಅಪ್ಲೈ ಮಾಡ್ಬೋದು. ರೂಟ್ಸು ವೀಕ್ ಆಗುತ್ತೆ, ಲೂಸ್ ಆಗಿ ಹೇರ್ ಉದುರುವಂಥ ಚಾನ್ಸಸ್ ಇರುತ್ತೆ. ಬರೀ ನಮ್ಮ ಹೇರ್ನ ಎಕ್ಸ್ಟೆನ್ಷನ್ಸ್ ಏನಿರುತ್ತೆ ಅದಕ್ಕೆ ಈ ಒಂದು ಕಂಡೀಷ್ನರ್ನ ಯೂಸ್ ಮಾಡಬೇಕು. ಸೊ ಈ ಕಂಡೀಷ್ನರ್ ಬಂದು ಫ್ರಿಜ್ನ ಕಂಟ್ರೋಲ್ ಮಾಡೋದಕ್ಕೆ, ಆ್ಯಂಡ್ ಬ್ರೇಕೇಜ್ ಅಂದರೆ ಸ್ಪ್ಲಿಟ್ ಎಂಡ್ಸ್ ಏನಾಗುತ್ತೆ ಅದನ್ನು ಅವಾಯ್ಡ್ ಮಾಡೋಕ್ಕೆ, ಆ್ಯಂಡ್ ಹೇರ್ನ ನರಿಷ್ ಮಾಡೋಕ್ಕೆ, ಅಂದರೆ ಹೈಡ್ರೇಟೆಡ್ ಆಗಿ ಆ್ಯಂಡ್ ಸ್ಮೂತಾಗಿ ಇರೋದಕ್ಕೆ ಈ ಒಂದು ಕಂಡೀಷ್ನರ್ ಹೆಲ್ಪ್ ಮಾಡುತ್ತೆ. ಸೊ 1 a ವೀಕ್ ನಾನು ಈ 2 ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ. ಬಿ ಬಾಡಿ ವೈಸ್ ಅವರ ಈ ಒಂದು ಶ್ಯಾಂಪು ಆ್ಯಂಡ್ ಈ ಕಂಡೀಷ್ನರ್ನ. ಸೊ ಇದು ಬಿಟ್ಟು ಇವಾಗ ಸೆಕೆಂಡ್ ಟೈಮ್, ಅಂದರೆ ಅದೇ ವೀಕಲ್ಲಿ ಸೆಕೆಂಡ್ ಟೈಮ್ ಹೇರ್ ವಾಶ್ ಮಾಡಿದಾಗ ನಾನು ಟ್ರಸ್ಟ್ ಮಾಡೋಂಥ ಮತ್ತೊಂದು ತುಂಬಾ ಒಳ್ಳೆ ಒಂದು ಬ್ರ್ಯಾಂಡ್ ಅಂತಂದರೆ ದಟ್ ಈಸ್ ಬಾಡಿ ಶಾಪ್. ಸೊ ಬಾಡಿ ಶಾಪ್ ಅವರ ಈ ಒಂದು ಶಿಯಾ ಬಟರ್ ರೇಂಜ್ ಏನಿದೆ, ಇದು ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಸ್ಪೆಷಲಿ ನಂತರ ಡ್ರೈ ಸ್ಕಿನ್ ಇರೋಂಥವ್ರಿಗೆ ಈ ಶಿಯಾ ಬಟರ್ನ ಪ್ರಾಡಕ್ಟ್ಸ್ ಏನಿದೆ, ಬಾಡಿ ಶಾಪ್ ಅವರ ಪ್ರಾಡಕ್ಟ್ಸ್ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ಅಷ್ಟೇ, ದಿಸ್ ಇಸ್ ಕಂಪ್ಲೀಟ್ಲಿ ಪ್ಯಾರಾಬೆನ್ ಫ್ರೀ ಆ್ಯಂಡ್ ಬಹಳನೇ ಮೈಲ್ಡ್ ಆಗಿರುವಂಥ ಒಂದು ಶ್ಯಾಂಪು ಆ್ಯಂಡ್ ಕಂಡೀಷ್ನರ್. ನಾನು ಕಂಡೀಷ್ನರ್ ಯೂಸ್ ಮಾಡ್ತಿಲ್ಲ, ಕಂಡೀಷ್ನರ್ಗಿಂತ ತುಂಬಾ ಅಡ್ವಾನ್ಸ್ ಆಗಿರುವಂಥ ಆ್ಯಂಡ್ ತುಂಬಾ ಅಡ್ವಾನ್ಸ್ ಆಗಿರುವಂಥ ರಿಸಲ್ಟ್ ಕೊಡುವಂಥ ಈ ಒಂದು ಹೇರ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಶಿಯಾ ಬಟರ್ದೇನೆ. ಆ್ಯಂಡ್ ಆಲ್ಸೋ ಈ ಒಂದು ಶ್ಯಾಂಪು ಕೂಡ ಅಷ್ಟೇ ದ ಬಾಡಿ ಶಾಪ್ ಅವರ ಶಿಯಾ ಶ್ಯಾಂಪು ಇದು. ಸೊ ತುಂಬಾ ಅಂದರೆ ಕೂದಲು ತುಂಬಾ ನರಿಷ್ಟಾಗಿ ಆಲ್ಮೋಸ್ಟ್ ಒಂದು ಹೇರ್ ಸ್ಪಾ ಮಾಡ್ಕೊಂಡು ಒಂದು ಎಫೆಕ್ಟ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಹೇರ್, ಐ ಮೀನ್ ಸ್ಪೆಷಲಿ ನಂತರ ನಿಮಗೂ ಕೂಡ ಡ್ರೈ ಸ್ಕಿನ್ ಇದೆ, ಡ್ರೈ ಹೇರ್ ಇದೆ ಅಂತ ಅನ್ನೋರು, ಡ್ರೈ ಸ್ಕ್ಯಾಲ್ಪ್ ಇದೆ ಅಂತ ಅನ್ನೋರು
ಸೊ ಈ ಬಾಡಿ ಶಾಪ್ ಅವರ ಶಿಯಾ ಬಟರ್ ರೇಂಜ್ ಏನಿದೆ, ಶ್ಯಾಂಪೂ ಆ್ಯಂಡ್ ನಿಮಗೆ ಹೇರ್ ಮಾಸ್ಕ್ ಬೇಡ ಅಂತಂದರೆ ಇದೇ ಥರ ಕಂಡೀಷ್ನರ್ ಸಿಗುತ್ತೆ. ಬಟ್ ಕಂಡೀಷ್ನರ್ಗಿಂತ ಏನಪ್ಪ ಅಂತ ಅಂದರೆ ಹೇರ್ ಮಾಸ್ಕ್ ಬಂದು ಇನ್ನೂ ತುಂಬ ಅಡ್ವಾನ್ಸ್ಡ್ ಒಂದು ವರ್ಷನ್ ಅದರದ್ದು. ಸೊ ಇನ್ನೂ ಜಾಸ್ತಿ ನಿಮಗೆ ನರಿಷ್ಮೆಂಟ್ ಕೊಡುತ್ತೆ. ಸೊ ಮಾಸ್ಕ್ ಒಂದು ಹೇರ್ ಕಂಡೀಷ್ನರ್ ಕಂಪೇರ್ ಮಾಡಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ದಿಸ್ ಹೇರ್ ಮಾಸ್ಕ್. ಓಕೆನಾ. ಸೊ ಇದಿಷ್ಟು ನಾನು ಸ್ನಾನ ಮಾಡೋದಕ್ಕೆ, ಅಂದರೆ ತಲೆ ಸ್ನಾನ ಯಾವಾಗ ಮಾಡ್ತೀನಿ ಸೊ ಅದಕ್ಕೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್, ನನ್ನ ಒಂದು ಟ್ರಸ್ಟೆಡ್ ಪ್ರಾಡಕ್ಟ್ಸ್. ಸೊ ಇದನ್ನು ಹೊರತುಪಡಿಸಿ ಇನ್ ಜನರಲ್ ಹೇಳೋದಾದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಯೂಸ್ ಮಾಡುವಂಥದ್ದು ಅಂತಂದರೆ ಈ ಮಮಾ ಅರ್ತ್ ಅವರ ರೆಡ್ ಆನಿಯನ್ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್. ಸೊ ನಾನು ಆಗಲೇ ಹೇಳಿದಾಗೆ ನಾನು ಇದರ ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೆ ಇಷ್ಟು ದಿವಸ. ಬಹಳನೇ ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು. ಆಲ್ಸೋ ಇದರ ಒಂದು ಸೊ ಏನು ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ಕೂಡ ಅಷ್ಟೇ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕೂಡ ಈ ರೆಡ್ ಆನಿಯನ್ನ ಒಂದು ರೇಂಜ್ ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ಅವರಲ್ಲಿ ಬೇರೆ ಬೇರೆ ಇದು ಕೂಡ ಇದೆ, ಅದು ರೈಸ್ ಬ್ರಾನ್ ಆಯಿಲ್ದು ಯಾವುದೋ ಒಂದು ಶ್ಯಾಂಪೂ ಇದೆ, ಆರ್ಗನ್ ಆಯಿಲ್ದು ಶ್ಯಾಂಪೂ ಇದೆ. ಸೊ ನಿಮ್ಮ ಹೇರ್ ಆ್ಯಂಡ್ ಸ್ಕ್ಯಾಲ್ಪ್ ನೀಡ್ಸ್ಗೆ ತಕ್ಕಂಗೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಸ್ಪೆಷಲಿ ರೆಡ್ ಆನಿಯನ್ ಪ್ರಾಡಕ್ಟ್ಸ್ ಏನಿದೆ, ನಿಮಗೆ ಹೇರ್ ಫಾಲ್ ಇದ್ದರೆ ಅಥವಾ ಹೇರ್ ಫಾಲ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಥರ ಇದ್ದರೆ ಡೆಫಿನೆಟ್ಲಿ ನೀವು ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಸೊ ಇದು ಸ್ಪೆಷಲಿ ನಾನು ಹೇರ್ ವಾಶ್ ಟೈಮಲ್ಲಿ ಯೂಸ್ ಮಾಡೋಂಥ ಎಲ್ಲ ಪ್ರಾಡಕ್ಟ್ಸ್. ಸೊ ಹೇರ್ ವಾಶ್ಗೆ ಈ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತೀನಿ. ಇದು ಅಲ್ಲದೆ ಎಕ್ಸ್ಟ್ರಾ ಒಂದು ಹೇರ್ ಗ್ರೋತ್ಗೋಸ್ಕರ ಆ್ಯಂಡ್ ಇನ್ನೂ ಚೆನ್ನಾಗಿ ಹೇರ್ ಒಂದು ಚೆನ್ನಾಗಿ ಬೆಳೀಲಿ ಅನ್ನೋ ಕಾರಣಕ್ಕೋಸ್ಕರ ಅಗೇನ್ ಬಿ ಬಾಡಿ ವೈಸ್ ಅವರೇ ಒಂದು ಹೇರ್ ಗ್ರೋತ್ ಸೀರಮ್ ಅಂತ ಇದೆ. ಸೊ ಇದು 2 ಫಾರ್ಮಲ್ ಬರುತ್ತೆ. ಒಂದು ಈ ಥರ, ಸೊ ನಿಮಗೆ ಈ ಥರದ್ದು ಒಂದು ಇದರಲ್ಲೂ ಬರುತ್ತೆ. ಆ್ಯಂಡ್ ಅದಿಲ್ಲ ಅಂತಂದರೆ ಇದಕ್ಕಿಂತ ಒಂದು ಈಸಿಯ ಒಂದು ವೇ ಅಂತ ಅಂದರೆ ಸೊ ಈ ಥರ ರೋಲ್ ಆನ್ ಟೈಪಲ್ಲೂ ಕೂಡ ಬರುತ್ತೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇದು ಸಿವಿಯರ್ ಹೇರ್ ಫಾಲ್ ಇರೋವಂಥವ್ರಿಗೆ, ಅಥವಾ ಇಲ್ಲೆಲ್ಲ ಒಂಥರ ಈ ಹೇರೆಲ್ಲ ಹೋಗಿಬಿಟ್ಟು ಸ್ವಲ್ಪ ಅಲ್ಲೆಲ್ಲ ಪ್ಯಾಚಸ್ ಎಲ್ಲ ಕಾಣ್ತಿರುತ್ತಲ್ಲ, ಆ ಥರದವ್ರಿಗೆ ಪ್ರಿಸ್ಕ್ರೈಬ್ ಮಾಡೋದು. ಅದು ಬಿಟ್ಟು ಇನ್ ಜನರಲಿ ನೀವು ನಂತರ ಇನ್ನೂ ನನ್ನ ಕೂದಲು ಚೆನ್ನಾಗಿ ಬೆಳೀಲಿ ಅಥವಾ ಕೂದಲನ್ನ ಚೆನ್ನಾಗಿ ಬೆಳೆಸಬೇಕು ಅಂತ ಅಂದ್ಕೊಳ್ಳೋರು ಕೂಡ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಬೋದು. ಸೊ ಇದರಲ್ಲೂ ಕೂಡ ಅಷ್ಟೇ ಒಳ್ಳೆ ಎಫೆಕ್ಟ್ ಇದೆ. ಡೈಲಿ ಯೂಸ್ ಮಾಡಬೇಕು, ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಆದರೂ ಯೂಸ್ ಮಾಡಿದ್ರೆ. ಅಂದರೆ ನಿಮಗೆ ಸಿವಿಯರ್ ಹೇರ್ ಫಾಲ್ ಎಲ್ಲ ಇದೆ, ಅಂದರೆ ಪ್ಯಾಚ್ ಎಲ್ಲ ಇದೆ, ಐ ಮೀನ್ ಸೈಡ್ಸಲ್ಲೆಲ್ಲ ಒಂದು ಕಡೆ ಹೇರ್ ಫಾಲ್ ಆಗಿ ಪ್ಯಾಚಸ್ ಇದೆ ಅಂತಂದರೆ ಡೈಲಿ ಯೂಸ್ ಮಾಡಬೇಕು. ಸೊ ನಿಮ್ಮ ಒಂದು ಜನರಲ್ ಹೇರ್ ಗ್ರೋತ್ಗೋಸ್ಕರ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಕೂಡ ಯೂಸ್ ಮಾಡ್ಬೋದು. ಇದನ್ನು 3 months ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ ಟು ಸಿ ರಿಸಲ್ಟ್. ಸೊ 3 to 6 monthsಲ್ಲಿ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ ಕಾಣುತ್ತೆ. ಸೊ ದಿಸ್ ಇಸ್ ಮೈ ರೀಸೆಂಟ್ ಅಡಿಷನ್. ಇದನ್ನು ಕೂಡ ನನ್ನ ಹೇರ್ ಕೇರ್ ರೊಟೀನ್ಗೆ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಅವರ ಮಿಕ್ಕಿದ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡಿ ನನಗೆ ತುಂಬಾ ಚೆನ್ನಾಗಂತ ಅನ್ನಿಸ್ತು. ಸೊ ಅದಾದಮೇಲೆ ನಾನು ಈ ಒಂದು ಪ್ರಾಡಕ್ಟ್ಸ್ನ ಕೂಡ ನನ್ನ ಹೇರ್ ಕೇರ್ ರೊಟೀನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದು ಬಿಟ್ಟರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸ್ಪೆಷಲಿ ನಾನು ಶೂಟಿಂಗ್ ಮಾಡಬೇಕಾದ್ರೆ, ಸೊ ಯಾವುದೇ ಒಂದು ಶೂಟಲ್ಲಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಹೇರ್ ಸ್ಟೈಲಿಂಗ್ ಇದ್ದೇ ಇರುತ್ತೆ. ಸೊ ಇಲ್ಲ ಕ್ರಿಂಪ್ ಮಾಡ್ಕೊಳ್ಳೋದು, ಇಲ್ಲ ಸ್ಟ್ರೈಟ್ ಮಾಡೋದು, ಅಥವಾ ಜಸ್ಟ್ ಎಡ್ಜಲ್ಲೆಲ್ಲ ಒಂದು ಕಡೆ ಕರ್ಲ್ ಮಾಡೋದು, ಆ ಥರ ಹೇರ್ ಸ್ಟೈಲಿಂಗ್ ಮಾಡೋದು ಇದ್ದೇ ಇರುತ್ತೆ. ಸೊ ಎಲ್ಲ ಟೈಮಲ್ಲೂ ಕೂಡ ನಾನು ಯೂಸ್ ಮಾಡೋಂಥ, ಕಂಪಲ್ಸರಿಲಿ ಯೂಸ್ ಮಾಡೋಂಥ ಒಂದು ಪ್ರಾಡಕ್ಟ್ ಅಂತ ಅಂದರೆ ದಟ್ ಈಸ್ ಈ ಬಿ ಬ್ಲಂಟ್ ಅವರ ಒಂದು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಇದು. ಸೊ ಇದು ಈ ಸ್ಪ್ರೇ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಇದನ್ನು ಯೂಸ್ ಮಾಡಿ, ಆ್ಯಂಡ್ ದಿಸ್ ಫಾರ್ ಆಲ್ ಹೇರ್ ಟೈಪ್ಸ್. ಸೊ ಇದನ್ನು ಯೂಸ್ ಮಾಡಿನೇ ನನಗೆ ಯಾವುದೇ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಇದನ್ನು ಯೂಸ್ ಮಾಡಿದ್ಮೇಲೆ. ಸೊ ಇದಿಲ್ಲದೆ ನಾನು ಯಾವ ಹೇರ್ ಸ್ಟೈಲು ಮಾಡ್ಕೊಳ್ಳೋಲ್ಲ. ಸೊ ಅವಾಗ ಏನಾಗುತ್ತೆ, ಈ ಥರ ಹೀಟ್ ಪ್ರೊಟೆಕ್ಷನ್ ಒಂದು ಸೀರಮ್ ಅಥವಾ ಸ್ಪ್ರೇ ಏನು ಬರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಆ ಹೀಟ್, ನಾವೇನು ಇವಾಗ ಹೀಟ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ, ಸ್ಟ್ರೇಟ್ನರ್ ಆಗಿರ್ಬೋದು, ಕರ್ಲರ್ ಆಗಿರ್ಬೋದು, ಕ್ರಿಂಪರ್ ಆಗಿರ್ಬೋದು, ಅಷ್ಟರ ಮಟ್ಟಿಗೆ ಅದರ ಒಂದು ಎಫೆಕ್ಟ್ ನಮ್ಮ ಹೇರ್ ಮೇಲೆ ಕಡಿಮೆ ಇರುತ್ತೆ ಆ್ಯಂಡ್ ಹೇರ್ ಡೆಫಿನೆಟ್ಲಿ ಪ್ರೊಟೆಕ್ಟ್ ಆಗುತ್ತೆ. ಸೊ ನೀವು ಯಾವುದೇ ಹೇರ್ ಸ್ಟೈಲ್ ಮಾಡ್ಕೊಳ್ಳುವಾಗಲೂ, ಯಾವಾಗಲೇ ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕಾದ್ರೂ ಕೂಡ ಈ ಥರದ್ದು ಒಂದು ಒಳ್ಳೆ ಬ್ರ್ಯಾಂಡ್ನ ಒಂದು ಹೀಟ್ ಪ್ರೊಟೆಕ್ಷನ್ ಸೀರಮ್ ಅಥವಾ ಸ್ಪ್ರೇನ ಡೆಫಿನೆಟ್ಲಿ ತೊಗೊಂಡಿಟ್ಕೊಂಡಿರಿ. ಸೊ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಇದನ್ನು ಯೂಸ್ ಮಾಡಿನೇ ಎನಿ ಹೇರ್ ಸ್ಟೈಲ್ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಆ್ಯಂಡ್ ಇನ್ನು 2 ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಇದೆ ನನ್ನ ಒಂದು ಹೇರ್ ಕೇರ್ ರೊಟೀನಲ್ಲಿ. ದಿಸ್ ಇಸ್ ಅಗೇನ್ ಒನ್ ಆಫ್ ಮೈ ಫೇವ್ರೆಟ್, ಬಾಡಿ ಶಾಪ್ ಅವರ ಈ ಒಂದು ಗ್ಲಾಸಿಂಗ್ ಸೀರಮ್. ಸೊ ಗ್ರೇಪ್ ಸೀಡ್ನ ಗ್ಲಾಸಿಂಗ್ ಸೀರಮ್ ಇದು. ದಿಸ್ ಇಸ್ ಅಮೇಝಿಂಗ್. ನನ್ನ ಒಂದು ಹೇರ್ಗಂತೂ ಇದು ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಆದರೆ 2 ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಹೇರ್ ಸೀರಮ್ಸ್ ದಟ್ ಐ ಹ್ಯಾವ್ ಯೂಸ್ಡ್.
ಸೊ ಇದನ್ನು ಯಾವಾಗಲೇ ಹೇರ್ ವಾಶ್ ಮಾಡಿದಾದ್ಮೇಲೆ ನಾನು ಕಂಪಲ್ಸರಿಲಿ ಇದನ್ನು ಯೂಸ್ ಮಾಡ್ತೀನಿ. ಸೊ ತುಂಬಾ ಒಳ್ಳೆ ಶೈನ್ ಕೊಡುತ್ತೆ ಕೂದಲಿಗೆ ಆ್ಯಂಡ್ ತುಂಬ ಸ್ಮೂತ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬೇಸಿಕಲಿ ಈ ಒಂದು ಹೇರ್ ಸೀರಮ್ನ ಯೂಸ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ನೀವೆಲ್ಲರೂ ಕೂಡ ಕೇಳ್ಬೋದು. ಹೇರ್ ಸೀರಮ್ ಬಂದು ಬೇರೆ ಯಾವ ಥರ ಒಂದು ಹೇರ್ ಗ್ರೋತ್ಗಾಗಿರ್ಬೋದು ಅಥವಾ ತುಂಬಾ ಯಾವುದೇ ಥರದ ಒಂದು ಹೇರ್ ಪ್ರೊಟೆಕ್ಷನ್ಗಾಗಿರ್ಬೋದು ಹೆಲ್ಪ್ ಮಾಡುತ್ತೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೇರ್ ವಾಶ್ ಎಲ್ಲ ಮಾಡ್ಕೊಂಡಿದ್ದು ಆದಮೇಲೆ ಸೊ ಮತ್ತೆ ಈ ಧೂಳು ಆಗಿರ್ಬೋದು ಅಥವಾ ಇದೆಲ್ಲ ನಮ್ಮ ಹೇರ್ ಮೇಲೆ ಅಕ್ಯುಮುಲೇಟ್ ಆಗೋದನ್ನು ತಡೆಗಟ್ಟುತ್ತೆ. ಸೊ ಈ ಒಂದು ಹೇರ್ ಸೀರಮನ್ನು ಯೂಸ್ ಮಾಡೋದ್ರಿಂದ. ಬಟ್ ಈ ಹೇರ್ ಸೀರಮ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಅಗೇನ್ ಸ್ಕ್ಯಾಲ್ಪ್ ಮೇಲೆ ಯೂಸ್ ಮಾಡ್ಕೊಳ್ಬಾರ್ದು. ಇದು ಓನ್ಲಿ ನಮ್ಮ ಹೇರ್ನ ಎಕ್ಸ್ಟೆನ್ಷನ್ಸಿಗೆ ಮಾತ್ರ ಇದು ಯೂಸ್ ಮಾಡ್ಕೋಬೇಕು. ಅದರಲ್ಲಿ ತುಂಬ ಒಳ್ಳೆಯ ಒಂದು ಶೈನ್ ಆ್ಯಂಡ್ ಗ್ಲಾಸ್ ಕೊಡೋದಕ್ಕೋಸ್ಕರ, ಒಂದು ಗ್ಲಾಸಿ ಎಫೆಕ್ಟ್ ಇರಲಿ, ಒಂದು ಶೈನಿಂಗ್ ಎಫೆಕ್ಟ್ ಇರಲಿ ಅನ್ನೋದಕ್ಕೋಸ್ಕರನೇ ಮೋಸ್ಟ್ ಆಫ್ ಅಸ್ ಈ ಒಂದು ಹೇರ್ ಸೀರಮ್ನ ಯೂಸ್ ಮಾಡೋದು. ಸೊ ತಲೆ ಸ್ನಾನ ಮಾಡ್ಕೊಂಡ್ಮೇಲೂ ಕೂಡ ಕೂದಲು ಅದೇ ರೀತಿ ನರಿಷ್ಡ್ ಆಗಿ, ಶೈನಿ ಆಗಿ, ಹೈಡ್ರೇಟೆಡ್ ಆಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ, ಮಾಯ್ಶ್ಚರೈಸ್ಡ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಅದರಲ್ಲಿ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್. ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ ಅಥವಾ ಬಾಡಿ ಶಾಪ್ಸ್ ಕೂಡ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ತುಂಬಾ ಒಳ್ಳೆ ಎಫೆಕ್ಟ್ ಇದೆ ಇದರಲ್ಲಿ. ಒಳ್ಳೆ ಶೈನ್ ಇರುತ್ತೆ, ಒಳ್ಳೆ ಸ್ಮೂತ್ ಎಫೆಕ್ಟ್ ಇರುತ್ತೆ ಇದರಲ್ಲಿ. ಸೊ ಇದನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಎಲ್ಲದಕ್ಕಿಂತ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳೋದನ್ನು ಮರ್ತುಬಿಟ್ಟೆ ನನ್ನ ಹೇರ್ ಕೇರ್ ರೊಟೀನಲ್ಲಿ. ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ಯೂಸ್ ಮಾಡ್ತಾ ಇರೋಂಥ ಒಂದು ಪ್ರಾಡಕ್ಟ್, ದಟ್ ಇಸ್ ಸೀಗೆಕಾಯಿ. ಸೊ ಈ ಒಂದು ಸೀಗೆ ಪುಡಿನ ಡೆಫಿನೆಟ್ಲಿ ನಾನು ಯೂಸ್ ಮಾಡ್ತೀನಿ. ಸೊ ಯಾವಾಗಲೇ ಹೇರ್ ಆಯಿಲ್ ಯೂಸ್ ಮಾಡಿದಾಗ ದ ಬೆಸ್ಟ್ ವೇ ಟು ವಾಶ್ ಯುವರ್ ಹೇರ್ ಇಸ್ ವಿತ್ ಸೀಗೆ ಪುಡಿ. ಅದು ಯಾವುದೇ ಸ್ಕಿನ್ ಟೈಪ್ ಆದರೂ ಆಗಿರ್ಬೋದು, ಯಾವುದೇ ಒಂದು ಹೇರ್ ಟೈಪ್ ಆದರೂ ಆಗಿರ್ಬೋದು, ಸೀಗೆ ಪುಡಿನ ಖಂಡಿತವಾಗ್ಲೂ ಯೂಸ್ ಮಾಡಿ. ಬಿಕಾಸ್ ನಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಚೆನ್ನಾಗಿ ನರಿಶ್ಮೆಂಟ್ ಕೊಡುತ್ತೆ. ಸೊ ರಿಕ್ವೈರ್ಡ್ ಅಮೌಂಟ್ ಆಫ್ ಸ್ಕ್ರಬ್ಬಿಂಗ್, ನಮ್ಮ ಸ್ಕ್ಯಾಲ್ಪ್ಗೆ ಎಷ್ಟು ಮಟ್ಟಿಗೆ ಸ್ಕ್ರಬ್ಬಿಂಗ್ ಅವಶ್ಯಕತೆ ಇದೆ ಅಷ್ಟು ಮಾತ್ರ ಮಾಡೋದಕ್ಕೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಇರುವಂಥ ಬೇರೆ ಥರದ ಈ ಒಂದು ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಅದು ಡೆಫಿನೆಟ್ಲಿ ನಮ್ಮ ಪೋರ್ಸ್ ಏನಿರುತ್ತೆ ಸ್ಕ್ಯಾಲ್ಪಲ್ಲಿ ಅದನ್ನು ಕ್ಲಿಯರ್ ಮಾಡಿ ಹೇರ್ ಗ್ರೋತ್ಗಾಗಿರ್ಬೋದು ಅಥವಾ ನಮ್ಮ ಸ್ಕ್ಯಾಲ್ಪ್ನ ಕ್ಲೀನಾಗಿ ಇಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಯಾವಾಗಲೇ ಹೇರ್ ಆಯಿಲ್ ಮಾಡ್ಕೊಂಡಾಗ, ಅಂದರೆ ಆಯಿಲ್ ಹಾಕಿ ಮಸಾಜ್ ಮಾಡ್ಕೊಂಡಾಗ ಕಂಪಲ್ಸರಿ ಸೀಗೆ ಪುಡಿನ ಯೂಸ್ ಮಾಡ್ತೀನಿ. ಸೊ ಸೀಗೆ ಪುಡಿ ಇಲ್ದಲೇ ಸ್ನಾನ, ಆಲ್ಮೋಸ್ಟ್ ನಾನು ಸೀಗೆ ಪುಡಿ ಇಲ್ದಲೇ ಸ್ನಾನ ಮಾಡ್ಕೊಳ್ಳಲ್ಲ. ಬಟ್ ಈಗ ಬರೀ ಶ್ಯಾಂಪು ಮಾಡ್ಕೊಂಡು ಯಾವಾಗಾದರೂ ಹೋಗ್ತಿದ್ದೀನಿ ಅಂತ ಅನ್ನೋಂಥ ಟೈಮಲ್ಲಿ ಸೊ ಆವಾಗ ಸೀಗೆ ಪುಡಿ ಏನು ಯೂಸ್ ಮಾಡಲ್ಲ. ಹೇರ್ ಆಯಿಲ್ ಮಾಡ್ಕೊಂಡಾಗ, ಅಂದರೆ ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ಕೊಂಡಾಗ ಸೀಗೆ ಪುಡಿನ ಕಂಪಲ್ಸರಿ ಯೂಸ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಕೆಲವರು ಬರೀ ಟೈಮ್ ಇಲ್ಲ ಅಂತ ಹೇಳಿ ಬರೀ ಸೀಗೆ ಪುಡಿ ಹಾಕ್ಕೊಂಡು ತಲೆ ಸ್ನಾನ ಮಾಡಿಬಿಡ್ತಾರೆ. ಬರೀ ಸೀಗೆ ಪುಡಿ ಹಾಕ್ಕೊಂಡು ತಲೆ ಸ್ನಾನ ಮಾಡ್ಕೊಂಡಾಗ ಹೇರ್ ತುಂಬ ಡ್ರೈ ಆಗಿ ಫ್ರಿಝಿ ಆಗಂತ ಅನಿಸುತ್ತೆ. ಸೊ ನೀವು ಯಾವಾಗಲೇ ಸೀಗೆ ಪುಡಿ ಹಾಕ್ಕೊಂಡು ತಲೆ ಸ್ನಾನ ಮಾಡ್ತೀರಾ ಅಂದರೂ ಕೂಡ ಮೇಕ್ ಶ್ಯೂರ್ ಒಂದು 1 or 2 hours ಮುಂಚೆ ಹೇರ್ ಆಯಿಲ್ ಮಾಡಿಕೊಂಡು ಅಟ್ಲೀಸ್ಟ್ ಸ್ಕ್ಯಾಲ್ಪ್ಗೆ ಆ್ಯಂಡ್ ಎಕ್ಸ್ಟೆನ್ಷನ್ಸ್ಗೆಲ್ಲ ಹೇರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ನಿಮ್ಮ ಒಂದು ಬ್ರ್ಯಾಂಡ್ ಅಥವಾ ನಿಮ್ಮ ಒಂದು ಪ್ರಿಸ್ಕ್ರೈಬ್ಡ್ ಹೇರ್ ಆಯಿಲ್ ಏನಿದೆಯೋ ಅದನ್ನು ಯೂಸ್ ಮಾಡಿಕೊಂಡು ಆಮೇಲೆ ಸೀಗೆ ಪುಡಿ ಹಾಕ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ಳಿ. ಇನ್ನು ಕಂಪಲ್ಸರಿಲಿ ಶ್ಯಾಂಪು ಆ್ಯಂಡ್ ಅಟ್ಲೀಸ್ಟ್ ಕಂಡೀಷ್ನರ್ ಆಗದೆ ಹೋದರೂ ಕೂಡ ಶ್ಯಾಂಪು ಆದರೂ ಮಾಡ್ಕೊಳ್ಳಿ. ಸೊ ದಟ್ ಆವಾಗ ಹೇರ್ ತುಂಬ ಫ್ರಿಝಿಯಾಗಿ ಆ್ಯಂಡ್ ಡ್ರೈ ಅಂತ ನಿಮಗೆ ಅನಿಸೋದಿಲ್ಲ. ಆ್ಯಂಡ್ ಹೇರ್ ಆಯಿಲ್ ವಿಚಾರ ಬಂದಾಗ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ನಾನು ಹೇಳಬೇಕು ಅಂತಂದರೆ, ಕೆಲವರು ತಲೆಗೆ ಎಣ್ಣೆ ಹಾಕ್ಕೊಂಡು ಒಂದು 2-3 ದಿವಸ ಆದರೂ ಆ ಎಣ್ಣೆ ಹಾಗೇ ಇಟ್ಕೊಂಡಿರ್ತಾರೆ ತಲೆಯಲ್ಲಿ. ಸೊ ಇಟ್ಸ್ ಆ್ಯಕ್ಚುಲಿ ಅ ಮಿತ್. ನಾವು ತಲೆಗೆ ಎಣ್ಣೆ ಹಚ್ಕೊಂಡು ಎಷ್ಟು ಜಾಸ್ತಿ ಹೊತ್ತು ಅದನ್ನು ಹಾಗೆ ಇಟ್ಕೊಂಡಿರ್ತೀವಿ, ನಮ್ಮ ಕೂದಲು ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ನಾನು ಇದನ್ನು ಡರ್ಮಟಾಲಜಿಸ್ಟ್ ಹತ್ರನೂ ಕೇಳಿದ್ದೀನಿ ಆ್ಯಂಡ್ ಪಾರ್ಲರ್ ಅಲ್ಲೂ ಕೂಡ ಕೇಳಿದ್ದೀನಿ. ಒಂದಷ್ಟು ಪಾರ್ಲರ್ಗಳಲ್ಲಿ ಹೇರ್ ಆಯಿಲನ್ನು ನಾವು ಮ್ಯಾಕ್ಸಿಮಮ್ ಅಂತಂದರೆ 1 or 2 hours ನಮ್ಮ ಸ್ಕ್ಯಾಲ್ಪಲ್ಲಿ ಇಟ್ಕೊಂಡು ಹೇರ್ ವಾಶ್ ಮಾಡ್ಕೊಂಡ್ಬಿಡೋದು ಇಸ್ ದ ಬೆಸ್ಟ್ ವೇ ಅಂತ. ಬಿಕಾಸ್ ಯಾಕೆ ಅಂತಂದರೆ ಈ ಹೇರ್ ಆಯಿಲ್ನ ಇಡೀ ರಾತ್ರಿ ಮ್ಯಾಕ್ಸಿಮಮ್ ಅಂತ ಅಂದರೆ ನಿಮಗೆ ಅದೇ ಒಂದು 2 hours ಹೇರ್ ವಾಶ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂತಂದಾಗ 1 night ಅಷ್ಟೇ, ನೀವು ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಹೇರ್ ವಾಶ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಅದನ್ನು ಇಟ್ಕೊಂಡು ಮನೆಯಿಂದ ಹೊರಗಡೆ ಹೋಗೋದು, ಕೆಲ್ಸಕ್ಕೆ ಹೋಗೋದು, ಸ್ಕೂಲ್ಗೆ ಹೋಗೋದು, ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದರೆ ವಾತಾವರಣದಲ್ಲಿರುವಂಥ ಅಥವಾ ಈ ಧೂಳು, ಪೊಲ್ಯೂಷನ್ ಎಲ್ಲನೂ ಕೂಡ ನಮ್ಮ ಸ್ಕ್ಯಾಲ್ಪ್ಗೆ ಇನ್ನೂ ಈಸಿಲಿ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಎಣ್ಣೆ ಯಾವಾಗಿದೆ ಅದು ಇನ್ನೂ ಧೂಳನ್ನ ಎಲ್ಲನೂ ಕೂಡ ಜಾಸ್ತಿ ಬೇಗ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಈ ಸಣ್ಣ ಸಣ್ಣ ಮಣ್ಣಿಂದು ಪಾರ್ಟಿಕಲ್ಸ್ ಎಲ್ಲನೂ ಕೂಡ ನಮ್ಮ ಸ್ಕ್ಯಾಲ್ಪಲ್ಲಿ ಕೂತ್ಕೊಂಡು ಅದರಿಂದ ನಮ್ಮ ಹೇರ್ ಇನ್ನೂ ಹಾಳಾಗುತ್ತೆ, ಹೇರ್ ಫಾಲ್ ಆಗುತ್ತೆ, ಅದರಿಂದ ಇರಿಟೇಷನ್, ಇಚಿ ಸ್ಕ್ಯಾಲ್ಪ್ ಆ್ಯಂಡ್ ಡ್ಯಾಂಡ್ರಫ್ ಬರುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ನಾನು ಏನಕ್ಕಪ್ಪ ಇದನ್ನು ಹೇಳಿದೆ ಅಂತಂದರೆ, ನಮಗೆಲ್ಲ ಸ್ಕೂಲ್ಗೆಲ್ಲ ಹೋಗಬೇಕಾದ್ರೆ ಎಣ್ಣೆ ಹಚ್ಬಿಟ್ಟು ಸ್ಕೂಲ್ಗೂ ಕಳಿಸೋರು, ಒಂದು 2 days ಆಗೋವರೆಗೂ ಕೂಡ ಎಣ್ಣೆ ಹಾಗೆ ಇರ್ತಾಯಿತ್ತು ತಲೆಯಲ್ಲಿ, ಆಮೇಲೆ ಹೇರ್ ವಾಶ್ ಮಾಡಿಸ್ತಾಯಿದ್ರು. ಸೊ ಇದು ಆ್ಯಕ್ಚುಲಿ ಒಳ್ಳೆಯದಲ್ಲ. ನೀವು ಹೇರ್ ವಾಶ್ ಮಾಡ್ಕೋಬೇಕು ಅಂತ ಅಂದರೆ ಈ ಎಣ್ಣೆನ 1 or 2 hours
ನಿಮ್ಮ ಸ್ಕ್ಯಾಲ್ಪಲ್ಲಿ ಇಟ್ಕೊಂಡು ಇಮಿಡಿಯೇಟಾಗಿ ವಾಶ್ ಮಾಡಿಬಿಡಬೇಕು. ಮ್ಯಾಕ್ಸಿಮಮ್ ಅಂದರೆ 1 ನೈಟ್ ನೀವು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದು ಹೇರ್ ವಾಶ್ ಮಾಡಿಬಿಡೋದು ಇಸ್ ದ ಬೆಸ್ಟ್ ವೇ ಅಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಾರೆ. ಸೊ ಈಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ಲಿ ಹೇರ್ ಆಯಿಲ್ನ ಯಾವ ಥರ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಾನು ಇದರ ಪಾಲಿಸ್ಕೊಂಬಂದಿದ್ದೀನಿ, ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಆ್ಯಂಡ್ ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ದಿಸ್ ಟೆಕ್ನಿಕ್. ತುಂಬಾ ಇದರಲ್ಲಿ ಎಣ್ಣೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ನಿಮ್ಮ ಸ್ಕ್ಯಾಲ್ಪ್ಗೆ ಆ್ಯಂಡ್ ಇದರಿಂದ ಒಳ್ಳೆ ಎಫೆಕ್ಟ್ ಕೂಡ ಸಿಗುತ್ತೆ. ನಾನು ಇದರಲ್ಲಿ ಸಾಧಾರಣವಾದಂಥ ನಮ್ಮ ಮನೆಯಲ್ಲೇ ಎಕ್ಸ್ಟ್ರಾಕ್ಟ್ ಮಾಡೋದಂಥ ಈ ಒಂದು ತೆಂಗಿನ ಎಣ್ಣೆನ ತೊಗೊಂಡಿದ್ದೀನಿ. ಸೊ ನೀವು ಇದನ್ನು ಒಂದು ಸ್ವಲ್ಪ ಹೀಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಇನ್ನೂ ಬೇಗ ಅಬ್ಸರ್ವ್ ಆಗುತ್ತೆ ನಿಮ್ಮ ಇದು ಅಬ್ಸರ್ವ್ ಆಗುತ್ತೆ ನಿಮ್ಮ ಸ್ಕ್ಯಾಲ್ಪ್ಗೆ. ಬಟ್ ಅದಿಲ್ಲ ಅಂದ್ರೂ ಕೂಡ ಟೈಮ್ ಇಲ್ಲ ಅಥವಾ ಬೇಗ ಅದನ್ನು ಅಪ್ಲೈ ಮಾಡ್ಕೋಬೇಕು ಅಂತ ಅಂದ್ರೂ ಕೂಡ ಸೊ ಜಸ್ಟ್ ಸಿಂಪಲ್ಲಾಗಿ ತೆಂಗಿನ ಎಣ್ಣೆನ ಈ ಥರ ಕೂಡ ಅಪ್ಲೈ ಮಾಡ್ಕೋಬೋದು. ಮುಖ್ಯವಾಗಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಎಣ್ಣೆ ತೊಗೊಂಡ್ಬಿಟ್ಟು ಜಸ್ಟ್ ಅದನ್ನ ಹಿಂಗೆ ಅಂದ್ಕೊಳ್ಳೋದು, ಹಿಂಗೆ ಉಜ್ಕೊಳ್ಳೋದು, ಹಿಂಗೆ ಮಾಡಿಬಿಡ್ತಾರೆ. ಸೊ ಆ ಥರ ಹಾಕ್ಕೊಳ್ಳೋದು ಸೆರಮ್ನ ಮಾತ್ರ. ಸೊ ಎಣ್ಣೆನ ಹಾಕ್ಕೋಬೇಕು ಅಂತ ಅಂದರೆ ಸೊ ಬೇಸಿಕಲಿ ನೀವು ಹಾಗೆ ಕೈಯಲ್ಲೇನೂ ಯೂಸ್ ಮಾಡ್ಬೋದು. ಅದಿಲ್ಲ ಅಂದರೆ ಈ ಥರ ಒಂದು ಕಾಟನ್ ಬಾಲನ್ನು ತೊಗೊಳ್ಳಿ. ಸೊ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಡಿಪ್ ಮಾಡಿಬಿಟ್ಟು ಸೊ ಈ ಥರ ಪಾರ್ಟಿಷನ್ಸ್ ಮಾಡಿಕೊಂಡು ನಿಮ್ಮ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೊಂಡ್ಬನ್ನಿ. ಸ್ಪೆಷಲಿ ಅದನ್ನು ಹೀಟ್ ಮಾಡಿದರೆ ನಿಮ್ಮ ಸ್ಕ್ಯಾಲ್ಪ್ ಅದನ್ನು ಇನ್ನೂ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಸೊ ಈ ಥರ ಪಾರ್ಟಿಷನ್ ಮಾಡಿಕೊಂಡು ನಿಮ್ಮ ಸ್ಕ್ಯಾಲ್ಪ್ಗೆ ನಾನಿಲ್ಲಿ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಪೂರ್ತಿ ನಿಮ್ಮ ಹಣೆಯಿಂದ ಹಿಡಿದು ಈ ಸ್ಕ್ಯಾಲ್ಪಿಂದ ಹಿಡಿದು ಆ್ಯಂಡ್ ಎಲ್ಲ ಪೂರ್ತಿ ಕಂಪ್ಲೀಟ್ ಕೂದಲಿಗೆ, ಕಂಪ್ಲೀಟ್ ಸ್ಕ್ಯಾಲ್ಪ್ಗೆ ಸೊ ಅದನ್ನು ಹಚ್ಬಿಟ್ಟು ಈ ಥರ ಕಾಟನ್ ಬಾಲ್ನ ಯೂಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷಗಳ ಕಾಲ ನಿಮ್ಮ ಎರಡೂ ಕೈಗಳಿಂದ ಚೆನ್ನಾಗಿ ಅದನ್ನು ಮಸಾಜ್ ಮಾಡಿಕೊಡಿ. ಸೊ ಈ ಥರ ಮಾಡಿಕೊಂಡಾಗ ನಿಮಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ನೀವು ಏನು ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ನಿಮ್ಮ ಸ್ಕ್ಯಾಲ್ಪ್ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅದು ಚೆನ್ನಾಗಿ ನಿಮ್ಮ ಸ್ಕ್ಯಾಲ್ಪ್ ಅದನ್ನು ಹೀರ್ಕೊಂಡಾಗ ಸೊ ಅದು ಚೆನ್ನಾಗಿ ನಿಮ್ಮ ಸ್ಕ್ಯಾಲ್ಪಲ್ಲಿ ಇಳ್ಕೊಂಡಾಗ ನಿಮಗೆ ಅದರ ಒಂದು ಕಂಪ್ಲೀಟ್ ಬೆನಿಫಿಟ್ ಕೂಡ ಸಿಗುತ್ತೆ. ಸೊ ನಾನು ಕಂಪಲ್ಸರಿಲಿ ನಾನು ಮನೆಯಲ್ಲಿ ಯಾರಿಗಾದರೂ ಮಸಾಜ್ ಮಾಡಿಕೊಡ್ಬೇಕಾದ್ರೂ ಕೂಡ ಅಷ್ಟೇ ಅಥವಾ ನಾನೇ ಮಸಾಜ್ ಮಾಡ್ಕೋಬೇಕಾದ್ರೂ ಅಷ್ಟೇ ಇದೇ ಟೆಕ್ನಿಕನ್ನೇ ಯೂಸ್ ಮಾಡೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಇವತ್ತಿನ ವ್ಲಾಗಲ್ಲಿ ನನ್ನ ಕಂಪ್ಲೀಟ್ ಹೇರ್ ಕೇರ್ ರೊಟೀನ್, ನನ್ನ ಟ್ರಸ್ಟೆಡ್ ಪ್ರಾಡಕ್ಟ್ಸ್ ಆ್ಯಂಡ್ ಯಾವ ರೀತಿ ಮಾಡಿದ್ರೆ ನಮ್ಮ ಹೇರ್ ಕೇರ್ ರೊಟೀನಲ್ಲಿ ಒಂದು ಜಾಸ್ತಿ ಬೆನಿಫಿಟ್ ಸಿಗುತ್ತೆ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ಫುಲಿ ಯು ಆಲ್ ಎಂಜಾಯ್ಡ್. ಸೊ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಆ್ಯಂಡ್ ಸೊ ಇದೇ ರೀತಿ ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮನಸಾಸ್ ಮ್ಯಾನ್ಯುಯಲ್. ಟೇಕ್ ಕೇರ್, ಬಾಯ್.